viewers, today we start a 7th standard lesson, Nest with Grandparents. Before we start the lesson, if you're new to my channel, please subscribe my channel. If you like my video, please press like button. Warm up activity. Write the names of people in your family in the given blanks and complete the family tree. ಇಲ್ಲಿ ಒಂದು ಫ್ಯಾಮಿಲಿ ಟ್ರೀನ ಕೊಟ್ಟಿದ್ದಾರೆ. ಆ ಫ್ಯಾಮಿಲಿ ಟ್ರೀಯಲ್ಲಿ ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ನ ನೇಮನ್ನು ಬರೀರಿ ಮತ್ತು ಫ್ಯಾಮಿಲಿ ಟ್ರೀನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಟಾಕ್ ಟು ಯುವರ್ ಪಾರ್ಟ್ನರ್ ಅಬೌಟ್ ದ ಮೆಂಬರ್ಸ್ ಇನ್ ಯುವರ್ ಫ್ಯಾಮಿಲಿ. ನೌ ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಐ ಲೈಕ್ ಮೈ ಫ್ಯಾಮಿಲಿ ಬಿಕಾಸ್ ಡ್ಯಾಶ್. ನಾನು ನನ್ನ ಫ್ಯಾಮಿಲಿಗೆ ಇಷ್ಟಪಡ್ತೀನಿ ಏನಕ್ಕಂದರೆ ಅಂತ ಇಲ್ಲಿ ನೀವು ಏನು ಬೇಕಾದರೂ ಬರಿಬೋದು. ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್ ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ಇಟ್ ಈಸ್ ರಿಟನ್ ಬೈ ಲಲಿತಾ ಶ್ರೀಧರ್. ಲಲಿತಾ ಶ್ರೀಧರ್ ಅನ್ನೋರು ಈ ಲೆಸನನ್ನು ಬರೆದಿದ್ದಾರೆ. ಲೆಟ್ ಅಸ್ ನೋ ಡೀಟೇಲ್ ಅಬೌಟ್ ದಿಸ್ ಲೆಸನ್. ಅಮ್ಮ, ವೈ ಆರ್ ಯು ರಿಮೂವಿಂಗ್ ಆಲ್ ಮೈ ಥಿಂಗ್ಸ್ ಫ್ರಮ್ ದ ಕಬೋರ್ಡ್? Anjali asked in a voice which sounded like she was ready for a fight. ಅಂಜಲಿ ಅಂತ ಒಂದು ಪುಟ್ಟ ಮಗು ತನ್ನ ತಾಯಿನ ಹೇಳ್ತಾ ಇದ್ದಾಳೆ, ಅಮ್ಮ, ವೈ ಆರ್ ಯು ರಿಮೂವಿಂಗ್ ಮೈ ಆಲ್ ಥಿಂಗ್ಸ್ ಫ್ರಮ್ ದ ಕಬೋರ್ಡ್? ನನ್ನ ಕಬೋರ್ಡಿಂದ ಎಲ್ಲ ಥಿಂಗ್ಸ್ ಏನಕ್ಕೆ ರಿಮೂವ್ ಮಾಡ್ತಾ ಇದೆಯಾ, ಏನಕ್ಕೆ ತೆಗಿತಾ ಇದೆಯಾ ಅಂತ ಹೇಳ್ತಾ ಇದ್ದಾಳೆ. ಫೈಟ್ ಮಾಡೋ ಥರ ಹೇಳ್ತಾ ಇದ್ದಾಳೆ. You already know Anjali, Dada and Dadi need some place for keeping their things. Her mother replied firmly without any apology. ಅಂಜಲಿ ಮದರ್ ಏನು ಹೇಳ್ತಾ ಇದ್ದಾರೆ, ದಾದಾ ಮತ್ತು ದಾದಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ದಾದಾ ಮತ್ತು ದಾದಿ ಅಂದರೆ ಗ್ರ್ಯಾಂಡ್ ಮದರ್ ಮತ್ತು ಗ್ರ್ಯಾಂಡ್ ಫಾದರಿಗೆ ದಾದಾ ಮತ್ತು ದಾದಿ ಅಂತ ಹೇಳ್ತಾರೆ. ಸೊ ದಾದಾ ದಾದಿ ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಅವರು ಥಿಂಗ್ಸನ್ನು ಇಟ್ಕೊಳ್ಳೋಕ್ಕೋಸ್ಕರ ನಿನ್ನ ಕಬೋರ್ಡನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ ಎಲ್ಲ ಥಿಂಗ್ಸನ್ನು ಅಂತ ತಾಯಿ ತನ್ನ ಮಗುಗೆ ಅಂಜಲಿಗೆ ಹೇಳ್ತಾ ಇದ್ದಾಳೆ. ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ? ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಎ ಬೇಬಿ. ವೈ ಶುಡ್ ಐ ಗಿವ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ದಾದಾ ಆ್ಯಂಡ್ ದಾದಿ ಆರ್ ಕಮಿಂಗ್ ಟು live with us, cried Anjali. ಸೊ ಅಂಜಲಿ ಏನು ಹೇಳ್ತಾ ಇದ್ದಾರೆ, ಅಮ್ಮ, ಏನಕ್ಕೆ ನನ್ನ ಥಿಂಗ್ಸನ್ನ ನಾನು ಬೇರೆ ಕಡೆ ಇಟ್ಕೋಬೇಕು? ದಾದಾ ದಾದಿ ಬರ್ತಾ ಇದ್ದಾರೆ ಅಂದರೆ ನನ್ನ ಥಿಂಗ್ಸ್ ಎಲ್ಲ ಬೇರೆ ಕಡೆ ಇಟ್ಕೊಬಿಡ್ಬೇಕಾ, ನನ್ನ ರೂಮ್ ಬಿಟ್ಕೊಡ್ಬೇಕಾ ಅಂತ ಅಮ್ಮನಿಗೆ ಅಂಜಲಿ ಕ್ವಶನಿಂಗನ್ನು ಮಾಡ್ತಾ ಇದ್ದಾಳೆ. ಮತ್ತು ಹಂಗೆ ಕ್ರೈಡ್ ಅಂಜಲಿ ಅಂದರೆ ಅಳ್ತಾ ಅಳ್ತಾ ಹೇಳ್ತಾ ಇದ್ದಾಳೆ. Come on Anju, you are not giving up everything. You are only going to sleep on the couch in the hall instead of in this room, and your things can be accommodated elsewhere, replied her mother, trying to be sensitive but feeling angry at her daughter's objection. ಮದರ್ ಏನು ಮಾಡ್ತಾ ಇದ್ದಾಳೆ, ಅಂಜುಗೆ ಸಮಜಾಯಿಸ್ತಾ, ಇಲ್ಲಪ್ಪ, ಎಲ್ಲ ನಾನು ಥಿಂಗ್ಸ್ ಏನು ತೆಗಿತಾ ಇಲ್ಲ ನಿಂದು, ಬರೀ ನೀನು ರೂಮಲ್ಲಿ ಮಲಗೋ ಬದಲು ಹಾಲಲ್ಲಿ ಮಲಗ್ತೀಯ ಅಷ್ಟೇ, ನಿನ್ನ ಥಿಂಗ್ಸ್ ಎಲ್ಲ ನಾನು ಒಂದು ಕಡೆ ಜೋಪಾನವಾಗಿ ಇಟ್ಟಿರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆದರೆ ಅಂಜು ಮೂಡ್ ಇನ್ನೂ ಕೋಪದಲ್ಲೇ ಇದೆ. ಆ್ಯಂಗ್ರಿ ಅಟ್ ಹರ್ ಡಾಟರ್ಸ್ ಅಬ್ಜೆಕ್ಷನ್ಸ್. ಆ ಥರ ಕೋಪದಲ್ಲೇ ಇದೆ. ದಿಸ್ ಈಸ್ ಹೌ ಇಟ್ ಹ್ಯಾಡ್ ಬೀನ್ ಎವರ್ ಸಿನ್ಸ್ Anjali had been told that her grandparents would be living with them now onwards. They had recently sold off all their land in the little village. Dada was nearing 70 now and was too old to run the farm all by himself. ಅಂಜುಗೆ ಗೊತ್ತಾಯಿತು ತನ್ನ ಗ್ರ್ಯಾಂಡ್ ಪೇರೆಂಟ್ಸು ಅವ್ರ ಜೊತೆಲೇ ಲಿವಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ಅವ್ರ ಜೊತೆಲೇ ಇರೋಕ್ಕೆ ಬಂದಿದ್ದಾರೆ ಅಂತ ಅಂಜುಗೆ ಗೊತ್ತಾಯಿತು.
ಗ್ರ್ಯಾಂಡ್ ಪೇರೆಂಟ್ಸ್ ಲ್ಯಾಂಡ್ ಏನಿತ್ತು ಅದರಲ್ಲಿ ಅವರು ಫಾರ್ಮಿಂಗನ್ನು ಮಾಡಿಕೊಂಡು ಅಲ್ಲೇ ಜೀವನವನ್ನು ಮಾಡ್ತಾಯಿದ್ರು. ಆದರೆ ತಾತನಿಗೆ 70 ಇಯರ್ಸ್ ಆಯಿತು. ಹಾಗಾಗಿ 70 ಇಯರ್ಸ್ ಆದಮೇಲೆ ತಾತನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರು ಅಂಜಲಿ ಅವ್ರ ಮನೆಗೆ ಬಂದಿದ್ದಾರೆ. ಎಲ್ಲ ಲ್ಯಾಂಡ್ ಎಲ್ಲ ಸೇಲ್ ಮಾಡಿ ಅಂಜಲಿ ಅವ್ರ ಮನೆಗೆ ಬಂದಿದ್ದಾರೆ. He had promised he would not leave his land till that died. ತಾತ ಏನು ಮಾಡ್ತಾಯಿದ್ರು, ಪ್ರಾಮಿಸ್ ಮಾಡಿದ್ರು ತಾತ, ಲಾಸ್ಟ್ ನಾನು ಸಾಯೋ ತನಕ ಈ ಲ್ಯಾಂಡನ್ನು ಮಾರೋದಿಲ್ಲ, ಈ ಜಮೀನನ್ನು ಮಾರೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ರು. ಆದರೆ ತಾತನಿಗೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಲ್ಯಾಂಡನ್ನು ಮಾರಿದ್ದಾರೆ. ಬಟ್ ವಾಸ್ ಫೈಂಡಿಂಗ್ ಇಟ್ ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟಿ ಟು ಲೀವ್ ದೇರ್ ಅಲೋನ್. ಮತ್ತು ಅಲ್ಲಿ ಒಬ್ಬರೇ ಇರೋದಕ್ಕೆ ಆಗ್ತಾ ಇಲ್ಲ, ಯಾರ್ದನ ಸಪೋರ್ಟ್ ಬೇಕಾಗುತ್ತಲ್ವಾ, ವಯಸ್ಸಾದ ಮೇಲೆ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಲ್ಯಾಂಡೆಲ್ಲ ಮಾರಿಬಿಟ್ಟು, ಜಮೀನೆಲ್ಲ ಮಾರಿಬಿಟ್ಟು ತನ್ನ ಮಗನ ಕಡೆ ಬಂದಿದ್ದಾರೆ. ಆಲ್ ಹಿಸ್ ಚಿಲ್ಡ್ರನ್ಸ್ ಹ್ಯಾಡ್ ಮೈಗ್ರೇಟೆಡ್ ಟು ಸಿಟೀಸ್. ಗ್ರ್ಯಾಂಡ್ ಪೇರೆಂಟ್ಸ್ ಚಿಲ್ಡ್ರನ್ಸ್ ಎಲ್ಲ ಸಿಟೀಸ್ ಕಡೆ ಬಂದ್ಬಿಟ್ಟಿದ್ದಾರೆ. 2 ಆಫ್ ಅಂಜಲೀಸ್ ಚಾಚಾಜಿ ವರ್ ಅಬ್ರಾಡ್. ಚಾಚಾಜಿ ಅಂದರೆ ಚಿಕ್ಕಪ್ಪನಿಗೆ ಚಾಚಾಜಿ ಅಂತ ಹೇಳ್ತಾರೆ. ಇಬ್ಬರು ಚಿಕ್ಕಪ್ಪಂದಿರು ಅಬ್ರಾಡಲ್ಲಿದ್ದಾರೆ, ಅಂದರೆ ಬೇರೆ ಕಂಟ್ರಿ, ಫಾರಿನ್ ಕಂಟ್ರಿಯಲ್ಲಿದ್ದಾರೆ. ಓನ್ಲಿ ಪಾಪ ಲೀವ್ಡ್ ಇನ್ ಪುಣೆ ವೈಲ್ ರೀಟಾ ಬುವಾ ವಾಸ್ ಇನ್ ಡೆಲ್ಲಿ. ಅಂಜಲಿ ಪಾಪ ಏನಿದ್ದಾರೆ, ಫಾದರ್ ಏನಿದ್ದಾರೆ, ಅವ್ರು ಮಾತ್ರ ಪುಣೆಯಲ್ಲಿ ಇದ್ದಾರೆ. ಮತ್ತು ರೀಟಾ ಬುವಾ ಅಂದರೆ ಅತ್ತೆಗೆ ಬುವಾ ಅಂತ ಹೇಳ್ತಾರೆ. ಸೊ ತನ್ನ ತಂದೆಯ ತಂಗಿ ಬುವಾ ಅಂತ ಹೇಳ್ತಾರೆ. ರೀಟಾ ಅನ್ನೋರು ಡೆಲ್ಲಿಯಲ್ಲಿದ್ದಾರಂತೆ. ದಾದಾ ಹ್ಯಾಡ್ ಬೀನ್ ಪರ್ಸ್ಯೂಡೆಡ್ ಬೈ ಅಂಜಲೀಸ್ ಫಾದರ್ ಟು ಕಮ್ ಆ್ಯಂಡ್ ಲೀವ್ ವಿತ್ ದೆಮ್. ಪಾಪ ವಾಂಟೆಡ್ ಆಲ್ ಆಫ್ ದೆಮ್ ಟು ಬಿ ಗೆದರ್ ಆ್ಯಸ್ ಜಾಯಿಂಟ್ ಫ್ಯಾಮಿಲಿ. ಅಂಜಲಿ ಅವರು ಫಾದರ್ ಏನು ಮಾಡ್ತಾಯಿದ್ರು, ಎಲ್ಲರೂ ಸೇರಿ ಒಂದು ಜಾಯಿಂಟ್ ಫ್ಯಾಮಿಲಿ ಥರ ಇರೋಣ ಅಂತ ಅವ್ರ ಕನಸಾಗಿತ್ತು. ಮತ್ತು ಅದೇ ಥರ ಇವಾಗ ಗ್ರ್ಯಾಂಡ್ ಫಾದರಿಗೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ತನ್ನ ತಂದೆ ತಾಯಿಯವರಿಗೆ ತನ್ನ ಮನೆಯಲ್ಲಿ ಇರೋದಕ್ಕೆ ಕರೆದಿದ್ದಾರೆ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಅಫ್ಕೋರ್ಸ್ ಅಂಜಲಿ ಎಂಜಾಯ್ಡ್ ಮೀಟಿಂಗ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂರಿಂಗ್ ಹರ್ ಹಾಲಿಡೇಸ್. But that did not mean she was going to be happy giving up her room for them. ಅಂಜಲಿ ಹಾಲಿಡೇಸಲ್ಲಿ, ಸಮ್ಮರ್ ಹಾಲಿಡೇಸ್ ಬಂದರೆ ತಾತನ ಮನೆಗೆ ಹೋಗಿ ಬರ್ತಾಯಿದ್ರು. ಆದರೆ ಈ ಸತಿ ತಾತ ಅಜ್ಜಿ ಇಬ್ಬರೂ ಅವ್ರ ಮನೆಗೆ ಬಂದು ಅವ್ರ ರೂಮನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಅಂಜಲಿಗೆ ತುಂಬ ಕೋಪ ಬಂದಿದೆ. ಅಂಜಲಿ ವಾಸ್ ಆ್ಯನ್ ಓನ್ಲಿ ಚೈಲ್ಡ್. Never in her life had she liked sharing anything and she wasn't ready to change now. ಸೊ ಅಂಜಲಿಗೆ ಸಿಂಗಲ್ ಇದ್ದಿ ರೂಢಿಯಾಗಿತ್ತು. ಹಂಗಾಗಿ ಅಜ್ಜಿ ತಾತ ಬಂದಿದ್ದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಆ್ಯಂಡ್ ಸೊ ಇಟ್ ವಾಸ್ ದಟ್ ವೆನ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಕೇಮ್, ಅಂಜಲಿ ವಾಸ್ ಇನ್ ಹರ್ ಫಸ್ಸಿ, ಇರಿಟೇಟಿಂಗ್, ಬ್ರಾಟಿ ಮೂಡ್. She made a show of how she had lost her room. ಆದರೆ ಅಂಜಲಿ ಗ್ರ್ಯಾಂಡ್ ಪೇರೆಂಟ್ಸ್ ಮುಂದೆ ಸುಮ್ಮನೆ ಕೂತಿದ್ದಾಳೆ. ಬ್ಯಾಡ್ ಮೂಡಾಗಿದೆ, ಹಂಗೂ ಟಿ ವಿ ನೋಡ್ಕೊಳ್ಳೋ ಥರ ಆ್ಯಕ್ಟ್ ಮಾಡ್ತಾ ಕೂತಿದ್ದಾಳೆ. ಈ ಪಿಕ್ಚರಲ್ಲಿ ನಾವು ನೋಡ್ಬೋದು ಹೇಗೆ ಅಂಜಲಿನ ಫೇಸ್ ಆಗಿದೆ ಅಂತ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ ನೋಡಿ. ವೆನ್ ಶಿ ವಾಸಂಟ್ ಮೇಕಿಂಗ್ ರೂಡ್ ಕಮೆಂಟ್, she would not talk much and pretend to be glued to her favorite program on TV. ಒಂದನ್ನು ರೂಟ್ ಕಮೆಂಟ್ ಮಾಡ್ದಲೆ ಅಜ್ಜಿ ತಾತನಿಗೆ ಸೈಲೆಂಟಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಶಿ ವಾಸ್ ನಾಟ್ ವೆರಿ ಪೊಲೈಟ್ ಆ್ಯಂಡ್ ಕಂಪ್ಲೇಂಡ್, ಥ್ರೋ ನಾಟ್ ಡೈರೆಕ್ಟ್ಲಿ, ಫಾರ್ ಶಿ ವಾಸ್ ಟು ಅಫ್ರೈಡ್ ಆಫ್ ಹರ್ ಫಾದರ್ಸ್ ವರ್ತ್. ಫಾದರ್ ಏನು ಹೇಳ್ತಾರೆ, ನಾನು ಬ್ಯಾಡ್ ಕಮೆಂಟ್ ಮಾಡಿದ್ರೆ, ಅಜ್ಜಿ ತಾತನಿಗೆ ನಾನು ರೂಡಾಗಿ ಬಿಹೇವ್ ಮಾಡಿದ್ರೆ, ಆ್ಯಂಗ್ರಿಯಾಗಿ ಬಿಹೇವ್ ಮಾಡಿದ್ರೆ ನನಗೆ ಫಾದರ್ ಬೈತಾರೆ ಅಂತ ಹೇಳಿಬಿಟ್ಟು ಅಂಜಲಿ ಏನು ಮಾಡ್ತಾ ಇದ್ದಾರೆ, ಸೈಲೆಂಟಾಗಿರೋ ಥರ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ದಾರೆ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್.
it was true that having grandparents living with them needed adjusting to a new routine. The grandparents woke up much before anyone else did, and that made things awaked. Dada was forever doing some puja or other, and if there was objections to onions in the food one day, it was X the next day. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ರೊಟೀನ್ ಏನಿದೆ, ಅವರ ರೊಟೀನ್ ಮತ್ತು ಅಂಜಲಿ ಅವರ ರೊಟೀನ್ ಚೇಂಜಸ್ ಆಗಿದೆ. ಇವರು ಓಲ್ಡ್ ಅಲ್ವಾ, ಓಲ್ಡ್ ಆಗಿರೋದ್ರಿಂದ ಇವರ ರೊಟೀನೇ ಚೇಂಜ್ ಇದೆ. ಸೊ ಬೆಳಿಗ್ಗೆ ಅವರು ಮುಂಜಾನೆನೇ ಎದ್ದು ಗ್ರ್ಯಾಂಡ್ ಪೇರೆಂಟ್ಸ್ ಇಬ್ಬರೂ ಪೂಜಾನ ಮಾಡ್ತಾ ಇರ್ತಾರಂತೆ. ಪೂಜಾ ಮಾಡಿಬಿಟ್ಟು ನೆಕ್ಸ್ಟ್ ಕಿಚನಿಗೆ ಹೋಗ್ತಾರೆ. ಆನಿಯನ್ಸ್ ಯೂಸ್ ಮಾಡಿ ಫುಡ್ಡನ್ನು ಮಾಡ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಯೂಸ್ ಮಾಡಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಇಟ್ ವಾಸ್ ಎಕ್ಸ್ ದ ನೆಕ್ಸ್ಟ್ ಡೇ ಒಂದು ದಿವಸ ಈರುಳ್ಳಿ ಯೂಸ್ ಮಾಡಿ ಫುಡ್ಡನ್ನು ಪ್ರಿಪೇರ್ ಮಾಡಿದ್ರೆ, ಇನ್ನೊಂದು ದಿವಸ ಮೊಟ್ಟೆನ ಯೂಸ್ ಮಾಡಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾ ಇರ್ತಾರಂತೆ. ದೇ ವುಡ್ ನಾಟ್ ಗೋ ವಿತ್ ದೆಮ್ ಟು ಈಟ್ ಔಟ್ ಅಟ್ ರೆಸ್ಟೋರೆಂಟ್ಸ್. ದೇ ವುಡ್ ನಾಟ್ ವಾಚ್ ಮೂವೀಸ್ ಇನ್ ಥಿಯೇಟರ್ಸ್. They would not enjoy shopping just for fun. They thought strap dresses were too foreign and short skirt totally avoidable. Pop music was noise and ice creams were not good for health. ಅಜ್ಜಿ ತಾತ ರೆಸ್ಟೋರೆಂಟ್ಸಿಗೆ ಹೋಗ್ತಿರ್ಲಿಲ್ವಂತೆ. ಯಾವತ್ತೂ ಅವರು ರೆಸ್ಟೋರೆಂಟ್ಸ್ ಊಟನ ಇಷ್ಟಪಡ್ತಾ ಇರಲಿಲ್ಲ. ದೇ ವುಡ್ ನಾಟ್ ವಾಚಿಂಗ್ ಮೂವೀಸ್, ಮತ್ತು ಮೂವೀಸನ್ನ ನೋಡ್ತಾ ಇರಲಿಲ್ಲ. ಫಿಲಮ್ಸ್, ನ್ಯೂ ಫಿಲಮ್ಸ್ ಏನಿದೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಥಿಯೇಟರ್ಸಿಗೆ ಹೋಗೋದು, ಫಿಲಮ್ಸನ್ನ ನೋಡೋದು ಅದೆಲ್ಲ ಇಷ್ಟಪಡ್ತಿರ್ಲಿಲ್ಲ. ಮತ್ತು ಶಾಪಿಂಗಿಗೆ ಹೋಗೋದು, ಶಾಪಿಂಗಿಗೆ ಚಿಕ್ಕ ಸ್ಕರ್ಟ್ಸ್, ಫಾರಿನ್ ಸ್ಕರ್ಟ್ಸ್ ಅದೆಲ್ಲ ತರೋದು, ಡ್ರೆಸ್ಸಸ್, ಶಾರ್ಟ್ ಡ್ರೆಸ್ಸಸ್ ತರೋದು ಅದೆಲ್ಲ ಅವರಿಗೆ ಇಷ್ಟ ಆಗ್ತಿರ್ಲಿಲ್ವಂತೆ. ಮತ್ತು ಪಾಪ್ ಮ್ಯೂಸಿಕ್, ನಾಯ್ಸ್, ಜೋರಾಗಿ ಕಿರ್ಚೋ ಥರ ಮ್ಯೂಸಿಕ್ ಏನಿದೆ ಅದನ್ನು ಅವರು ಇಷ್ಟಪಡ್ತಾ ಇರಲಿಲ್ವಂತೆ. ಐಸ್ ಕ್ರೀಮ್ಸು ಸಹ ಅವರು ಹೆಲ್ತಿಗೆ ಗುಡ್ ಅಲ್ಲ ಅಂತ ಹೇಳ್ತಾ ಇದ್ರಂತೆ. ದ ಒನ್ ಥಿಂಗ್ ದೇ ಡಿಡ್ ಶೇರ್ ವಾಸ್ ಆ್ಯನ್ ಅಡಿಕ್ಷನ್ ಟು ಟೆಲಿವಿಷನ್, ಬಟ್ ದ ಪ್ರೋಗ್ರಾಮ್ಸ್ ದೇ ವಾಂಟೆಡ್ ಪುಟ್ ಅಂಜಲೀಸ್ ಟು ಸ್ಲೀಪ್. ಏನು ಮಾಡ್ತಾಯಿದ್ರು, ಅವ್ರಿಗೇನು ಇಷ್ಟ ಇತ್ತು ಅಂದರೆ ಟಿ ವಿಯಲ್ಲಿ ಏನು ಪ್ರೋಗ್ರಾಮ್ಸ್ ಬರುತ್ತೆ ಅದನ್ನು ನೋಡೋದು ಒಂದು ಅಡಿಕ್ಷನ್ ಆಗಿದ್ರು. ಅಡಿಕ್ಷನ್ ಅಂದರೆ ಅದೇ ನೋಡೋದು, ಅದೇ ಅಭ್ಯಾಸ ಆಗಿರುತ್ತಂತೆ. ಹಾಗಾಗಿ ಅವರು ಎನಿ ಟೈಮ್ ಟಿ ವಿ ನೋಡ್ತಾ ಇರ್ತಾರೆ. ಅಂಜಲಿಗೆ ಅವ್ರು ಹಾಕೋ ಸೀರಿಯಲ್ಸ್, ಅವ್ರು ಹಾಕೋ ಪ್ರೋಗ್ರಾಮ್ಸ್ ನೋಡಿದ್ರೆ ಅಂಜಲಿಗೆ ನಿದ್ದೆ ಬರೋ ಥರ ಆಗುತ್ತಂತೆ. ಅಂಜಲಿ ಫೆಲ್ಟ್ ಆಸ್ ಇಫ್ ಶಿ ಹ್ಯಾಡ್ ಸಡನ್ಲಿ ಬೀನ್ ಇಂಪ್ರಿಸನ್ಡ್. ದ ಹೌಸ್ ಸಡನ್ಲಿ ಲುಕ್ಡ್ ಟೂ ಸ್ಮಾಲ್. ಏನು ಮಾಡ್ತಾ ಇದ್ರು, ಅಂಜಲಿಗೆ ಆ ಮನೆ ಪ್ರಿಸನ್ ಥರ, ಜೈಲ್ ಥರ ಕಾಣಿಸ್ತಾ ಇತ್ತು. ಮತ್ತು ಹೌಸು ಸಹ, ಅವ್ರ ಮನೆಯನ್ನು ಸಹ ತುಂಬ ಚಿಕ್ಕದಾಗಿ ಅಂಜಲಿಗೆ ಕಾಣಿಸ್ತಾ ಇತ್ತಂತೆ. ಆಸ್ ದ ಡೇಸ್ ಪಾಸ್ಟ್, ಅಂಜಲೀಸ್ ಆ್ಯಂಗರ್ ಕೇಮ್ ಡೌನ್. ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಆ್ಯಂಗ್ರಿ ವಿತ್ ಸಮ್ ಒನ್ ಹೂ ವಾಸ್ ಸೋ ಕೈಂಡ್. ಸೊ ದಿನ ಕಳ್ದಂಗೆ ಅಂಜಲಿ ಕೋಪನೂ ಸಹ ಕಡಿಮೆ ಆಗ್ತಾ ಇತ್ತು. ಮತ್ತು ಆ್ಯಂಗ್ರಿನೆಸ್, ಅವರು ಮುಖ ಒಂಥರ ಮಾಡೋದು ಅದೆಲ್ಲ ಕಡಿಮೆ ಆಗ್ತಾ ಇತ್ತು. ಕೈಂಡ್ನೆಸ್ನ ತೋರಿಸ್ತಾ ಇದ್ರು, ಅಂದರೆ ಕರುಣೆಯನ್ನು, ಅಜ್ಜಿ ತಾತನ ಕಡೆ ಕರುಣೆಯನ್ನು ತೋರಿಸ್ತಾ ಇದ್ರು. ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್ ಆ್ಯಂಡ್ ಈವನ್ ಬಾಟ್ ಹರ್ ಎ ಪ್ರಿಟಿ ಟಿ-ಶರ್ಟ್ ವೆನ್ ದೇ ವೆಂಟ್ ಸೈಟ್ ಸೀಯಿಂಗ್. ಸೊ ದಾದಿನೂ ಸಹ ಅಡ್ಜಸ್ಟ್ ಆಗೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಕ್ಲಾತ್ಸ್ ಏನು, ಅವ್ರ ಬಟ್ಟೆ ಏನು ಹಾಕಿರ್ತಾರೆ ಅದನ್ನ ಮೇಲೆ ಕಮೆಂಟನ್ನು ಮಾಡೋದು ಬಿಟ್ಟು ಒಂದು ಸ್ಮಾಲ್ ಆಗಿರೋದು, ಚೆನ್ನಾಗಿರೋದು ಒಂದು ಟಿ-ಶರ್ಟನ್ನು ತಗೊಂಬಂದು ಅಂಜಲಿಗೆ ಕೊಡ್ತಾರಂತೆ. TV became a divided schedule of most wanted programs on each individual list.
ಟಿ ವಿನೂ ಸಹ ಡಿವೈಡ್ ಮಾಡ್ಕೊಳ್ತಾರೆ, ಹಾಫ್ ಡೇ ಅವರು ಹಾಫ್ ಡೇ ಇವರು ಅಂತ ಡಿವೈಡಿಂಗ್ ಶೆಡ್ಯೂಲಲ್ಲಿ ಟಿ ವಿನೂ ಸಹ ನೋಡ್ತಾ ಇದ್ರಂತೆ. ದಾದಾ ಹೆಲ್ಪ್ಡ್ ಅಂಜಲಿ with her projects and he was a big help with the math syllabus. ದಾದಾ ಇದ್ರು, ಗ್ರ್ಯಾಂಡ್ ಫಾದರ್ ಏನಿದ್ರು, ಅವರು ಪ್ರಾಜೆಕ್ಟ್ಸಲ್ಲಿ ಹೆಲ್ಪ್ ಮಾಡ್ತಾ ಇದ್ರು ಅಂಜಲಿಗೆ. ಮತ್ತು ಮ್ಯಾಥ್ಸ್ ಸಿಲೆಬಸ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದರಲ್ಲೂ ಸಹ ಅವರು ಹೆಲ್ಪಿಂಗನ್ನು ಮಾಡ್ತಾ ಇದ್ರು. ಹಿ ಆಲ್ಸೋ ಗಾಟ್ ಅಂಜಲಿ ಇನ್ ಟು ದ ಹ್ಯಾಬಿಟ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್. ಮತ್ತು ಅಂಜಲಿಗೆ ನ್ಯೂಸ್ ಪೇಪರ್ ರೀಡ್ ಮಾಡೋದನ್ನ ಹ್ಯಾಬಿಟನ್ನು ಹೇಳ್ಕೊಡ್ತಾ ಇದ್ರು. He read the headlines to her when he waited for her bus to arrive at the bus stop every morning. ಡೈಲಿ ಬಸ್ ಸ್ಟಾಪ್ ಹತ್ರ ಹೋಗಿ ಅಂಜಲಿ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಬಸ್ಸಿಗೆ ಕಾಯ್ಕೊಂಡು ಕೂತಿರ್ಬೇಕಾದ್ರೆ ದಾದಾ ಏನು ಮಾಡ್ತಾಯಿದ್ರು, ತನ್ನ ನ್ಯೂಸ್ ಪೇಪರನ್ನು ತಗೊಂಡೋಗಿ ಅದರನ್ನ ಹೆಡ್ಲೈನ್ಸ್ನ ಏನೇನಿದೆ ಅದೆಲ್ಲ ರೀಡ್ ಮಾಡಿ ಅಂಜಲಿಗೆ ತಿಳಿಸ್ತಾ ಇದ್ರು. Anjali's mother worked in a office and she left along with her father every morning. ಅಂಜಲಿ ಮದರು ಡೈಲಿ ವರ್ಕಿಂಗಿಗೆ ಹೋಗಬೇಕು ಅಂತ ಅಂಜಲಿಗೆ ಡೈಲಿ ಫಾದರ್ ಹತ್ರ ಬಿಟ್ಟು ಹೋಗ್ತಾ ಇದ್ರು. ಬ್ರೇಕ್ಫಾಸ್ಟ್ ವಾಸ್ ಆಲ್ವೇಸ್ ಕಾರ್ನ್ಫ್ಲೆಕ್ಸ್ ಆ್ಯಂಡ್ ವಾಸ್ ಯೂಶಲಿ ಸ್ಯಾಂಡ್ವಿಚಸ್ ಫಾರ್ ಅಂಜೂಸ್ ಟಿಫಿನಿಗೆ ಕಾರ್ನ್ಫ್ಲೆಕ್ಸು ಮತ್ತು ಸ್ಯಾಂಡ್ವಿಚಸ್ ಹಾಕಿ ಕೊಡ್ತಾಯಿದ್ರು. ವರ್ಕಿಂಗ್ ವುಮನ್ ಅಲ್ವಾ, ಬೆಳಗಿನ ಜಾವ ಎದ್ದೋಳಿ ಎಲ್ಲ ಫುಡ್ಡನ್ನು ಪ್ರಿಪೇರ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳಿಬಿಟ್ಟು ಕಾರ್ನ್ಫ್ಲೆಕ್ಸ್ ಮತ್ತು ಸ್ಯಾಂಡ್ವಿಚಸ್ ಅಂಜಲಿ ಟಿಫಿನಿಗೆ ಹಾಕಿ ಸ್ಕೂಲಿಗೆ ಕಳಿಸ್ತಾ ಇದ್ರಂತೆ. ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ in the evening she was exhausted that cooking food was never great fun. ಸೊ ಅಜ್ಜಿ ಅಜ್ಜಿ ಬಂದಿದ ಮೇಲೆ ಫುಡ್ಡನ್ನು ಅಜ್ಜಿನೇ ಪ್ರಿಪೇರ್ ಮಾಡ್ತಾ ಇದ್ರಂತೆ. ಬಟ್ ನೌ ದಾದಿ ಹ್ಯಾಡ್ ಟೇಕನ್ ಓವರ್ ದ ಕಿಚನ್. She actually said she was getting bored of doing nothing. Dadi was a fantastic cook. Suddenly they were served divine parathas and sabzi, mithai and pakodas, salad and pickles. Anjali's mother could now slow down a little and rest her feet. ಅಂಜಲಿ ದಾದಿ ಏನು ಗ್ರ್ಯಾಂಡ್ ಮದರ್ ಏನು ಬಂದಮೇಲೆ ಕಿಚನ್ ಎಲ್ಲ ಅವರು ಗ್ರ್ಯಾಂಡ್ ಮದರೇ ನೋಡ್ಕೊತಿದ್ರಂತೆ. ಕಿಚನ್ ನೋಡ್ಕೊಳ್ತಾ ಅವರು ಕಿಚನ್ ವರ್ಕ್ ಎಲ್ಲ ದಾದಿನೇ ಮಾಡ್ಕೊತಾ ಇದ್ರು. ಮತ್ತು ದಾದಿ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾ ಇದ್ರಂತೆ. ಫೆಂಟ್ಯಾಸ್ಟಿಕ್ ಕುಕ್ ಅಂತ ಹೇಳ್ತಾ ಇದೆ. ಫೆಂಟ್ಯಾಸ್ಟಿಕ್ ಕುಕ್ ಆಗಿದ್ರು. ಮತ್ತು ಸಡನ್ಲಿ ಅವರು ಪರಾಟಾಸ್, ಸಬ್ಜಿ ಎಲ್ಲ ಮಾಡಿ ಕೊಡ್ತಾಯಿದ್ರು. ಸಲಾಡ್ಸ್, ಪಿಕಲ್ಸ್ ಅಂದರೆ ಉಪ್ಪಿನಕಾಯಿ, ಪರಾಟ ಅಂದರೆ ಚಪಾತಿ, ಮತ್ತು ಪಕೋಡಾಸ್, ಬಜ್ಜಿ ಅದೆಲ್ಲ ಮಾಡಿ ಕೊಡ್ತಾ ಇದ್ರಂತೆ ಅಂಜಲಿಗೆ. ಥರ ಅಡುಗೆಗಳನ್ನು ಮಾಡಿ ತಿನ್ನಿಸ್ತಾ ಇದ್ರು ಅಜ್ಜಿ. ಮತ್ತು ಅವರ ಮದರಿಗೆ ಸ್ವಲ್ಪ ರೆಸ್ಟ್ ಸಿಗಂಗಾಯ್ತಂತೆ. ಶಿ ಈವನ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್. ಮತ್ತು ಅಂಜಲಿ ಮದರು ಟೈಮೇ ಕೊಡ್ತಾ ಇರಲಿಲ್ಲ ಅಂಜಲಿಗೆ. ಹಂಗಾಗಿ ಇವಾಗ ಅಜ್ಜಿ ಎಲ್ಲ ಕಿಚನ್ ವರ್ಕ್ನ ನೋಡ್ಕೊಳ್ತಾ ಇರಬೇಕಾದ್ರೆ ಅವರಿಗೆ ತನ್ನ ಮಗಳ ಕಡೆ ಗಮನನೂ ಹರಿಸೋಕ್ಕೆ ಟೈಮ್ ಸಿಗ್ತಾ ಇದೆ. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದಟ್ ಹರ್ ಚೈಲ್ಡ್ ವಾಸ್ ಇನ್ ದ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್. ಟಿಲ್ ಒನ್ ಡೇ ವೆನ್ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ಡ್, we are thinking of going to Rita's place for a while. ಆಗ ಅಂಜಲಿ ಮದರಿಗೆ ಒಂದು ಸ್ವಲ್ಪ ಸಮಾಧಾನ ಇತ್ತಂತೆ. ತನ್ನ ಮಗಳ ಏನು ಬೆಳವಣಿಗೆ ಏನಿದೆ ಅಜ್ಜಿ ಕಡೆ ಇದೆಯಲ್ಲ, ಒಳ್ಳೆ ಹ್ಯಾಂಡಲ್ಲಿ ಒಳ್ಳೆ ಕಡೆ ಇದೆ ಅಂತ ಸಮಾಧಾನವಾಗಿ ಇದ್ರಂತೆ. ಸೊ ಒಂದು ದಿವಸ ಅಜ್ಜಿ ಮತ್ತು ತಾತ ಗ್ರ್ಯಾಂಡ್ ಪೇರೆಂಟ್ಸ್ ಇಬ್ಬರು ಕೂತ್ಕೊಂಡು ಅನೌನ್ಸ್ಮೆಂಟನ್ನು ಮಾಡಿದ್ರು, ಅಂದರೆ ಹೇಳಿದ್ರು. ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರೀಟಾಸ್ ಪ್ಲೇಸ್ ಫಾರ್ ಎ ವೈಲ್. ಸ್ವಲ್ಪ ದಿವಸ ರೀಟಾಳ ಮನೆಗೆ ಇದ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರಂತೆ. ಬಿಫೋರ್ ಎನಿ ಒನ್ ಕುಡ್ ಸೇ ಎನಿಥಿಂಗ್, ಅಂಜಲಿ ಬರ್ಸ್ಟ್ ಔಟ್, ಓ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್? ದಾದಾ, ದಾದಿ,
ವೆನ್ ಆರ್ ಯು ಗೋಯಿಂಗ್? ಸೊ ಅಂಜಲಿ ಏನು ಮಾಡ್ತಾಳೆ, ಎಲ್ಲರೂ ಸುಮ್ಮನೆ ಕೂತಿರ್ಬೇಕಾದ್ರೆ ಅಂಜಲಿ ಎದ್ಬಿಟ್ಟು, ಓ ಹಂಗಾದ್ರೆ ನನ್ನ ರೂಮ್ ನನಗೆ ಸಿಗುತ್ತೆ ಅಲ್ವಾ, ದಾದಾ ದಾದಿ ಯಾವಾಗ ಹೋಗ್ತಿರೋದು ನೀವು ಅಂತ ಕೇಳ್ತಾಳಂತೆ. ದ ಸೈಲೆನ್ಸ್ ದಟ್ ಫಾಲೋಡ್ was tribal and only Dadi had some kind and general words to fill it with. Later, apart from her room, Anjali got the worst firing she had ever received from her parents. ಸೊ ಆ ಥರ ಕೇಳಿದ ತಕ್ಷಣ ದಾದಾ ಮತ್ತು ದಾದಿ ಸೈಲೆಂಟ್ ಆಗೋದ್ರಂತೆ. ಏನು ಹೇಳಬೇಕು ಅಂತ ಸೈಲೆಂಟ್ ಆಗೋದ್ರು. ಲೇಟರ್ ಅವ್ರ ದಾದಾ ಮತ್ತು ದಾದಿ ಹೋದ್ಮೇಲೆ ಅಂಜಲಿಗೆ ರಿಮೈಂಡರ್ ತಗೊಂಡ್ರಂತೆ. ಫಾದರ್ ಮತ್ತು ಮದರು ಇಬ್ಬರು ಏನು ಆ ಥರನ ಹೇಳೋದು ಅಂತ ಸ್ಟಾರ್ಟ್ ಮಾಡಿದ್ರು. ಎವರ್ ರಿಸೀವ್ಡ್ ಹರ್ ಪೇರೆಂಟ್ಸ್, ಯಾವತ್ತೂ ಆ ಥರ ಬೈದಿಲ್ವಂತೆ, ಆ ಥರ ಬೈದ್ರಂತೆ. ಎನಿ ಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್ ಆ್ಯಂಡ್ ಇನ್ 2 days time they were a nuclear family again. ಒಂದೆರಡು ದಿವಸದಲ್ಲಿ ಅವರು ಫ್ಯಾಮಿಲಿ ಏನಾಗಿತ್ತು, ತಿರ್ಗಾ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಿಂಗಲ್ ಫ್ಯಾಮಿಲಿ ಆಯಿತು. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಇಬ್ಬರು ತಂದೆ ತಾಯಿ ಮತ್ತು ಒಂದು ಮಗು ಇರೋ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಆ ಫ್ಯಾಮಿಲಿ ಆಯಿತು. ಬಟ್ ಇಟ್ ವಾಸ್ ಎ ಲೋನ್ಲಿ ಅಚೀವ್ಮೆಂಟ್. ದೇರ್ ವಾಸ್ no one to come home to but the silly TV. ಮನೆಯೆಲ್ಲ ಸೈಲೆಂಟ್ ಆಯಿತು, ಮತ್ತು ಮನೆಯಲ್ಲಿ ಯಾರೂ ಇರ್ತಾ ಇಲ್ಲ. ಟಿ ವಿ ಒಂದು ಬಿಟ್ಟು ಯಾರೂ ಮಾತಾಡೋಕ್ಕಿಲ್ಲ ಅಂಜಲಿಗೆ. ದೇರ್ ವಾಸ್ ನೋ ಒನ್ ಟು ಟಾಕ್ ಟು, ಯಾರು ಮಾತಾಡೋಕ್ಕೋಸ್ಕರನೂ ಸಹ ಇಲ್ವಂತೆ. ಹರ್ ಮದರ್ ವಾಸ್ ಅಗೇನ್ ಹರಾಸ್ಡ್ ಆ್ಯಂಡ್ ಓವರ್ ವರ್ಕ್ಡ್ ವಿತ್ ನೋ ಟೈಮ್ ಫಾರ್ ಎನಿಥಿಂಗ್ ಆರ್ ಎನಿಬಡಿ. ಮದರಿಗೂ ಸಹ ಕಿಚನ್ನು ವರ್ಕ್ನ ಸಹ ಬಂತು, ಹಂಗಾಗಿ ಮನೆ ಕಡೆ ಅವರು ಗಮನ ಕೊಡೋದಕ್ಕೆ ಆಗ್ತಿರ್ಲಿಲ್ವಂತೆ. ಬಟ್ ಮೋಸ್ಟ್ ಆಫ್ ಆಲ್ ದ ನಾಯ್ಸ್ ಆ್ಯಂಡ್ ಬಸ್ಟ್ of one big happy family had faded into silence. The house suddenly looked too big. ಎಲ್ಲ ಫ್ಯಾಮಿಲಿ ಏನಿತ್ತು ಅದು ಸೈಲೆಂಟ್ ಆಗಿಬಿಡ್ತಂತೆ. ಎಲ್ಲ ಮಾತು ಎಲ್ಲ ಸೈಲೆಂಟ್ ಆಗಿಬಿಡ್ತು. ಮತ್ತು ತಿರ್ಗಾ ಸಡನ್ಲಿ ಮನೆ ಏನಾಗಿದೆ, ಬಿಗ್ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತೆ ಅಂಜಲಿಗೆ. ವೆನ್ ದ ಫೋನ್ ರ್ಯಾಂಗ್ ದ ಫಾಲೋಯಿಂಗ್ ನೈಟ್, just like they had expected it would, it was Anjali who ran and picked it up to say, Dada Dadi, when are you coming back? ಅಂಜಲಿಗೂ ಸಹ ಬೋರ್ ಆಗ್ತಾ ಇತ್ತು ಮನೇಲಿ ಕೂತು ಕೂತು. ಹಂಗಾಗಿ ಫೋನ್ ರಿಂಗ್ ಆಗಿದ ತಕ್ಷಣ ಓ ದಾದಾ ದಾದಿದೇ ಇರ್ಬೋದು ಅಂತ ಫೋನ್ ಪಿಕ್ ಮಾಡಿ ಅಂಜಲಿ, ದಾದಾ ದಾದಿ ಯಾವಾಗ ಬರ್ತಿರೋದು ನೀವು ಅಂತ ಕೇಳ್ತಾ ಇದ್ದಾಳಂತೆ. ಸೊ ವಿವರ್ಸ್, ಈ ಲೆಸನಲ್ಲಿ ಬಿಗ್ ಫ್ಯಾಮಿಲಿ ಏನಿದೆ, ಬಿಗ್ ಫ್ಯಾಮಿಲಿ ಜೊತೇಲಿ ಇರೋದು ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಜೊತೇಲಿ ಇರೋದು, ಅದರದ್ದು ಡಿಫ್ರೆನ್ಸನ್ನ ತೋರಿಸಿದ್ದಾರೆ. ಸೊ ಬಿಗ್ ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿನೇ ಬೆಸ್ಟ್ ಅಂತ ನಂದು ಇದಾಗಿದೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ press like button and subscribe my channel. Thank you.